ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೊಯ್ಸಳರ ಕಾಲದ ಜೈನ ಬಸದಿಯೊಂದು ಇವತ್ತು ಎಂಥ ಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ ನೋಡೋದಕ್ಕೆ ತುಂಬ ಬೇಜಾರಾಗುವಂಥ ಒಂದು ವಿಡಿಯೋ ಇದು. ಎಲ್ಲ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಇವತ್ತು ಮಾರ್ಪಾಡಾಗಿದೆ ಒಂದು ಜೈನ ಬಸದಿ. ಈ ಜೈನ ಬಸದಿ ಎಲ್ಲಿದೆ, ಇದು ಯಾವ ಸ್ಥಿತಿನಲ್ಲಿದೆ, ಇದನ್ನು ಯಾವ ರೀತಿ ನಾವು ಉಳಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಈ ಒಂದು ಬಸದಿ ಇರೋದು ಯಲ್ಲಾದಹಳ್ಳಿ ಅಂತ ಒಂದು ಊರು. ಇದು ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕಿಗೆ ಸೇರುವಂಥದ್ದು. ಇದು ಎಲ್ಲಿದೆ ಅಂತ ಹೇಳಿದ್ರೆ, ನೀವು ಬೆಳ್ಳೂರು ಕ್ರಾಸ್ ನೋಡಿರ್ತೀರ. ಬೆಂಗಳೂರಿಂದ ಹಾಸನ್ಗೆ ಹೋಗ್ಬೇಕಾದ್ರೆ ಆ ಬೆಳ್ಳೂರು ಕ್ರಾಸಿಂದ ನಾಗಮಂಗಲಕ್ಕೆ ಹೋಗ್ಬೇಕಾದ್ರೆ ಬಲಗಡೆಗೆ ಒಂದು ಕಾಲ್ದಾರಿ ಹೋಗುತ್ತೆ. ಆ ಕಾಲ್ದಾರಿನಲ್ಲಿ ಬಂದರೆ ನಿಮಗೆ ಈ ಒಂದು ಜೈನ ಬಸದಿ ಕಾಣುತ್ತೆ. ನೋಡಿ, ಇವತ್ತಿಗೆ ಎಂಥ ಸ್ಥಿತಿಗೆ ತಲುಪಿದೆ ಈ ಜೈನ ಬಸದಿ ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ತಿದ್ದೀರಾ. ನೋಡಿ, ಇದೆಲ್ಲ ಎಲ್ಲ ಕುಡುಕರು ಇಲ್ಲೆಲ್ಲ ಕುಡಿದು ನೋಡಿ ಎಲ್ಲ ಬಾಟ್ಲು ಎಲ್ಲ ಇಲ್ಲೇ ಬಿಸಾಕಿದ್ದಾರೆ. ಸಿಗರೇಟು ಎಲ್ಲ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಈ ಒಂದು ಜೈನ ಬಸದಿ ಮಾರ್ಪಾಡಾಗ್ತಾ ಇದೆ. ಇದು ವಿಶೇಷ ಏನಪ್ಪ ಅಂದರೆ, ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ತ್ರಿಕೂಟ ಬಸದಿ. ನೋಡಿ, ತ್ರಿಕೂಟ ಬಸದಿ ತುಂಬ ಅಪರೂಪ ನಮಗೆ ಕಾಣಿಸೋದು. ಅಂಥದ್ರಲ್ಲಿ ಇಲ್ಲಿ ಒಂದು ತ್ರಿಕೂಟ ಬಸದಿ ಇದ್ದು ಅದು ಇವತ್ತು ಈ ಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ ತುಂಬಾ ಬೇಸರದ ಸಂಗತಿ ಅಂತ ಹೇಳ್ಬಹುದು ನಾವು. ಈ ಬಸದಿಯ ಎಲ್ಲ ಕಲ್ಲುಗಳು ಎಲ್ಲ ಇಲ್ಲಿ ಬಿದ್ದೋಗಿದ್ದಾವೆ. ತುಂಬ ಅಂದರೆ ತುಂಬಾ ದುಸ್ಥಿತಿಗೆ ತಲುಪಿದೆ. ನೋಡಿ, ಈಗ ನೀವು ನೋಡ್ತಿರೋದು ಅಲ್ಲಿ ಎಡಭಾಗದಲ್ಲಿ ಒಂದು ಗರ್ಭಗುಡಿ, ಬಲಭಾಗದಲ್ಲಿ ಒಂದು ಗರ್ಭಗುಡಿ, ಮಧ್ಯಭಾಗದಲ್ಲಿ ಒಂದು ಗರ್ಭಗುಡಿ, ಇಲ್ಲಿ ಮುಂಭಾಗದಲ್ಲಿ ಒಂದು ಮುಖಮಂಟಪ ಮತ್ತು ಎಂಟ್ರೆನ್ಸ್ ಇತ್ತು. ಆದರೆ ಇವತ್ತೆಲ್ಲ ಫುಲ್ ಇದು ಓಪನ್ ಆಗಿಬಿಟ್ಟಿದೆ. ನೋಡಿ, ಬಸದಿ ಒಳಭಾಗಕ್ಕೆ ಹೋಗೋಣ ಯಾವ ಥರ ಇದೆ ಅಂತ. ನೋಡಿ, ಇದು ಬಲಭಾಗ. ನೋಡಿ, ಇಲ್ಲಿ ನೀವು ನೋಡ್ತಾ ಇರೋದು ಅಲ್ಲಿ ಬ್ಲಾಕ್ಸ್ ಇದೆಯಲ್ಲ, ಕುಳಿಗಳು, ಅದು ಇಂಟರ್ಲಾಕಿಂಗ್ ಸಿಸ್ಟಮ್ಗೋಸ್ಕರ ಮಾಡಿರೋವಂಥದ್ದು. ಅಂದರೆ ಆಗಿನ ಕಾಲದಲ್ಲಿ ಯಾವುದು ಸಿಮೆಂಟ್ ಬಳಕೆ ಇರಲಿಲ್ಲ. ಸೊ ಅದಕ್ಕೆ ಕಲ್ಲುಗಳು ಜರುಗಬಾರ್ದು ಅಂತ ಆ ಒಂದು ಬ್ಲಾಕಿಂಗ್ ಸಿಸ್ಟಮ್ನ ಮಾಡ್ತಿದ್ರು. ಸೊ ಆ ಕುಳಿನಲ್ಲಿ ಅದ್ರ ಮೇಲೆ ಕಲ್ಲಿಟ್ಟರೆ ಅದು ಜರುಗ್ತಾ ಇರಲಿಲ್ಲ ಅಂತ ಒಂದು ಸಿಸ್ಟಮನ್ನು ಆಗಿನ ಕಾಲದಲ್ಲಿ ಬಳಸ್ತಿದ್ರು. ನೋಡಿ, ಇದು ಬಸದಿಯ ಹೊರಗಡೆ ಇರುವಂಥ ಗೋಡೆ. ನೀವು ಸ್ವಲ್ಪ ಕೆತ್ತನೆಗಳನ್ನು ನೋಡ್ಬೋದು. ಇದು ಒಳಭಾಗದಲ್ಲಿ ಇರುವಂಥ ಗೋಡೆ, ಮತ್ತು ಮಧ್ಯಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ಇಲ್ಲಿ ನೋಡ್ಬೋದು ಗ್ಯಾಪು. ನೋಡಿ, ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಹೊರಭಾಗದ ಒಂದು ಗೋಡೆ ಆದರೆ ಇದು ಒಳಭಾಗದ ಲೇಯರು. ಒಳಭಾಗದ ಲೇಯರಲ್ಲಿ ಮಣ್ಣನ್ನು ತುಂಬುತ್ತಿದ್ರು. ನೋಡಿ, ಆಗ ತುಂಬಿರೋವಂಥ ಮಣ್ಣು ನಮಗೆ ಇವತ್ತಿಗೂ ಕೂಡ ಇಲ್ಲಿ ಕಾಣುತ್ತೆ. ನೋಡಿ, ಕಲ್ಲು ಮಣ್ಣನ್ನು ತುಂಬುತ್ತಾ ಇತ್ತು. ಅಂದರೆ ದೇವಸ್ಥಾನದ ಅಥವಾ ಬಸದಿಯ ಒಳಭಾಗ ತಂಪಾಗಿರಲಿ ಅಂತ ಮಣ್ಣನ್ನು ತುಂಬುತ್ತಿದ್ರು. ಮತ್ತು ನೋಡಿ, ನಾವು ಇಲ್ಲಿ ಸ್ವಲ್ಪ ಒಳಗಡೆಗೆ ಬಂದರೆ ಇದು ರಂಗಮಂಟಪ. ಇಲ್ಲಿ ವೃತ್ತಾಕಾರದ ಒಂದು ಕಲ್ಲಿತ್ತಿತ್ತು. ಆ ಕಲ್ಲನ್ನು ಎತ್ತಿ ಹಾಕಿ ಇಲ್ಲಿ ನಿಧಿಯನ್ನು ಹುಡುಕಿದ್ದಾರೆ. ಇಲ್ಲಿ ಕುಡುಕರ ಜೊತೆಗೆ ನಿಧಿ ಕಳ್ಳರ ಹಾವಳಿ ಕೂಡ ತುಂಬ ಜಾಸ್ತಿ ಆಗಿದೆ. ಮತ್ತು ನೋಡಿ, ಇದೆಲ್ಲ ಮನಸ್ಸಿಗೆ ಬಂದಾಗ ಎಲ್ಲ ಗೀಚಿ ಬರೆದು ಎಲ್ಲ ಕಲ್ಲುಗಳನ್ನ ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಮೊದಲಿಗೆ ಎಡಭಾಗದಲ್ಲಿರೋ ಗರ್ಭಗುಡಿಯನ್ನು ನೋಡೋಣ. ನೋಡಿ, ಇದು ಎಡಭಾಗದ ಗರ್ಭಗುಡಿ. ಆದರೆ ಇಲ್ಲೇ ಯಾವ ಗರ್ಭಗುಡಿನಲ್ಲಿ ಕೂಡ ತೀರ್ಥಂಕರರ ಮೂರ್ತಿಗಳಿಲ್ಲ. ಮೇಲ್ಭಾಗದಲ್ಲಿ ಒಂದು ಕೆತ್ತನೆ ಇದೆ. ನೋಡಿ, ಇಲ್ಲಿ ಇದು ಲಲಾಟದಲ್ಲಿ ಜಿನಬಿಂಬ, ಅಂದರೆ ಜೈನ ತೀರ್ಥಂಕರರು ಕೂತಿರೋವಂಥ ಒಂದು ಭಂಗಿನಲ್ಲಿ. ಸೊ ಇದು ಬಾಗಿಲುವಾಡ. ಸೊ ಬಾಗಿಲುವಾಡದ ಕೆತ್ತನೆ ಇದೆ. ಮತ್ತು ಇಲ್ಲೆಲ್ಲ ನಿಧಿಗೋಸ್ಕರ 3 ಗರ್ಭಗುಡಿಗಳನ್ನು ಹಾಳು ಮಾಡಿದ್ದಾರೆ ಸ್ನೇಹಿತರೆ. ಸೊ ಎದುರುಗಡೆ ಇರುವಂಥ ಗರ್ಭಗುಡಿಗೆ ಹೋಗೋಣ. ನೋಡಿ, ಈ ಗರ್ಭಗುಡಿ ಕೂಡ ಅದೇ ಥರ ಇದೆ. ಅಷ್ಟೇ ಚೆನ್ನಾಗಿರುವಂಥ ಬಾಗಿಲುವಾಡ. ಒಳಭಾಗದಲ್ಲಿ ಕೂಡ ಇಲ್ಲಿ ನೋಡಿ, ಇಲ್ಲಿ ಸ್ಪಷ್ಟವಾಗಿ ನೀವು ನೋಡ್ತಿದ್ದೀರಾ. ಇಲ್ಲಿ ಪೂರ್ತಿಯಾಗಿ ಚಪ್ಪಡಿಯನ್ನು ಎತ್ತಿ ಅಗದಾಕಿರೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇಲ್ಲೂ ಕೂಡ ನಾವು ಜಿನಬಿಂಬವನ್ನು ನೋಡಬಹುದು. ಸೊ ಹಾಗೆ ಬಂದರೆ ಇಲ್ಲಿ ಮಧ್ಯದ ಒಂದು ಗರ್ಭಗುಡಿ, ಇದಂತೂ ತುಂಬ ಅಂದರೆ ತುಂಬಾ ಹಾಳಾಗಿದೆ. ಇಲ್ಲಿ ಹೋಗೋದು ಕೂಡ ಸ್ವಲ್ಪ ಕಷ್ಟ ಇದೆ. ನೋಡಿ, ಇಲ್ಲಿ ನೋಡಿ, ಚಪ್ಪಡಿ ಒಳಗಡೆ ಇದ್ದಂತಹ ಚಪ್ಪಡಿಯನ್ನು ಎತ್ತಿ ಬಿಸಾಕಿ ಇಲ್ಲಿ ನಿಧಿಯನ್ನು ಅಗ್ದಿರೋವಂಥದ್ದು. ಇದೊಂದು ಏನು ಅಂತ ಹೇಳಿದ್ರೆ, ಇದೊಂಥರ ಮೂಢನಂಬಿಕೆ ಅಂತ ಎಷ್ಟು ಹೇಳಿದ್ರು ಕೂಡ ಜನಕ್ಕೆ ಅರ್ಥ ಆಗ್ತಿಲ್ಲ. ಮೂರ್ತಿ ಕೆಳಗಡೆ ಏನೂ ನಿಧಿ ಇಡ್ತಾ ಇರಲಿಲ್ಲ. ಅದು ಯಾಕೆ ಜನ ತಪ್ಪು ತಿಳ್ಕೊಂಡು ಈ ರೀತಿಯಾಗಿ ದೇವಾಲಯಗಳನ್ನು ಬಸದಿಗಳನ್ನು ಹಾಳು ಮಾಡ್ತಾ ಇದ್ದಾರೋ ಅರ್ಥ ಆಗ್ತಿಲ್ಲ. ನೋಡಿ, ಇದು ಬಸದಿಯ ಒಳಭಾಗದ ಒಂದು ನೋಟ ಸ್ನೇಹಿತರೆ. ಇಲ್ಲಿ ಮೇಲ್ಭಾಗ ಇರಬೇಕಾಗಿತ್ತು, ಚಾವಣಿ ಇರಬೇಕಾಗಿತ್ತು. ಚಾವಣಿ ಪೂರ್ತಿ ಹೊರಟೋಗಿದೆ. ಇಲ್ಲಿ ನಿಂತ್ಕೊಂಡ್ರೆ ಬರೀ ಆಕಾಶನೇ ಕಾಣುತ್ತೆ ಮೇಲ್ಭಾಗದಲ್ಲಿ. ಸೊ ಆ ರೀತಿಯಾಗಿ ಚಾವಣಿ ಪೂರ್ತಿ ಬಿದ್ದೋಗಿದೆ. ಸೊ ಬಸದಿಯ ಹೊರಭಾಗ ನೋಡೋಣ ಯಾವ ಥರ ಇದೆ ಅಂತ. ಒಳಭಾಗ ಅಂತೂ ತುಂಬಾ ಬೇಜಾರಾಯಿತು ನೋಡೋದಕ್ಕೆ. ಎಲ್ಲ ಕುಡುಕರ ಹಾವಳಿ ನೋಡ್ತಾ ಇದ್ದೀರಾ ಇಲ್ಲಿ ಯಾವ ಥರ ಇದೆ ಅಂತ. ನೋಡಿ, ಇದೆಲ್ಲ ಸುತ್ತಮುತ್ತ ತುಂಬ ಕಲ್ಲುಗಳು ಬಿದ್ದಿದೆ. ಸೊ ಇದು ಬಸದಿಯ ಸ್ವಲ್ಪ ದೂರ ನಿಂತ್ಕೊಂಡ್ರೆ ಬಸದಿ ಹೆಂಗೆ ಕಾಣುತ್ತೆ ಅಂತ ನೋಡಿ. ಬಸದಿಯ ಮುಂಭಾಗ ಮತ್ತು ಒಳಭಾಗ ನೋಡಿದ್ವಿ. ಈಗ ಹೊರಭಾಗ ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ಹೊರಭಾಗದ ಕಲ್ಲುಗಳು ಸ್ವಲ್ಪ ಹೆಚ್ಚು ಕಮ್ಮಿ ಚೆನ್ನಾಗೇ ಇದ್ದಾವೆ.
ನೋಡಿ ಇಲ್ಲೆಲ್ಲ ಚಂದ್ರ, ಲವ್ಸ್, ಏನೇನೋ ಮನ್ಸಿಗೆ ಬಂದಂಗೆಲ್ಲ ಹೆಸರುಗಳು ಬರೆದು ಹಾಕಿದ್ದಾರೆ. ಅಲ್ಲಿ ಒಂದು ಕಟ್ಟಡ ಇದೆ. ಮತ್ತು ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ಕಸ ಎಲ್ಲ ತಂದು ಇಲ್ಲೇ ಡಂಪ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಅಲ್ಲಿ ನೋಡ್ತಿದ್ದೀರಾ ದೂರದಲ್ಲಿ ಎಲ್ಲ ಕಸವನ್ನು ತಂದು ಎಲ್ಲ ಇಲ್ಲಿ ಡಂಪಿಂಗ್ ಯಾರ್ಡ್ ಥರ ಚೇಂಜ್ ಆಗಿಬಿಟ್ಟಿದೆ ಇದು. ನೋಡಿ ಹೊರಭಾಗದಿಂದ ಸ್ವಲ್ಪ ಕಲ್ಲುಗಳು ಚೆನ್ನಾಗಿದ್ದಾವೆ, ಈ ಭಾಗದಲ್ಲಿ ಸ್ವಲ್ಪ ಕೆತ್ತನೆಗಳಿರುವಂಥದ್ದನ್ನ ನಾವು ನೋಡಬಹುದು. ಆದರೆ ಇಲ್ಲೂ ಎಲ್ಲ ಕಡೆ ಕಲ್ಲು ತಗೊಂಡು ಹೆಸರುಗಳನ್ನ ಕೆತ್ತಿ ಹಾಳು ಮಾಡಿದ್ದಾರೆ. ನೋಡಿ ಇಲ್ಲಿ ಒಳಗಡೆ ಇರೋಂಥ ಮೂರ್ತಿಗೆ ಅಭಿಷೇಕ ಮಾಡಿದಾಗ ಹೊರಗಡೆ ನೀರು ಬರೋವಂಥ ಒಂದು ವ್ಯವಸ್ಥೆ ನೋಡಿ. ಇದು ಮುಖ್ಯ ಗರ್ಭಗುಡಿಯ ಹೊರಭಾಗ ನೋಡಿ. ಇದು ಅಲ್ಲಲ್ಲಿ ಕುಡ್ಯ ಸ್ತಂಭ ಅಂತ ಕರಿತೀವಿ, ಆ ಸ್ತಂಭಗಳನ್ನು ಕೆತ್ತನೆ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ನೋಡಿ ಇದು ಬಸದಿಯ ಹಿಂಭಾಗ. ಆ್ಯಕ್ಚುಲಿ ಇದೊಂದು ಬಂಡೆ ಮೇಲೆ ನಿರ್ಮಾಣ ಮಾಡಿರುವಂಥ ಒಂದು ಬಸದಿ ಇದು. ನೋಡಿ ಅಲ್ಲಿ ದೂರದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಕಸ ಹಾಕಿ ಡಂಪಿಂಗ್ ಯಾರ್ಡ್ ಥರ ಮಾಡ್ಕೊಂಡಿದ್ದಾರೆ. ಇದು ಮುಖ್ಯ ಗರ್ಭಗುಡಿಯ ಹಿಂಭಾಗ. ನೀವು ನೋಡ್ತಿದ್ರೆ ನೋಡಿ, ಪೇಂಟ್ ತೊಗೊಂಬಂದು ಎಲ್ಲ ಬರೋದು ಹಾಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಜನರ ಒಂದು ಮನಸ್ಥಿತಿ ಯಾವ ಥರ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಇದು ಮುಖ್ಯ ಗರ್ಭಗುಡಿ, ಇದು ಎಡಭಾಗದಲ್ಲಿದ್ದಂಥ ಗರ್ಭಗುಡಿ ನೋಡಿ. ಎಲ್ಲ ಹೊರಭಾಗದಲ್ಲೆಲ್ಲ ಫುಲ್ಲು ಗಿಡ ಬೆಳ್ಕೊಂಬಿಟ್ಟಿದೆ. ಎಲ್ಲ ಕಡೆ ಕಲ್ಲು ತಗೊಂಡು ಕೆತ್ತಿ ಹಾಳು ಮಾಡಾಕಿದ್ದಾರೆ ಸ್ನೇಹಿತರೆ. ಇಂಥ ಒಂದು ಪರಿಸ್ಥಿತಿಗೆ ಯಾವ ದೇವಸ್ಥಾನ, ಯಾವ ಬಸದಿ ಕೂಡ ತಲುಪಬಾರ್ದು. ಯಾಕಂದರೆ ಇದೆಲ್ಲ ಒಂದು ವರ್ಷ 2 ವರ್ಷ ಹಳೆಯದಲ್ಲ. ಇದು ಸುಮಾರು 700-800 ವರ್ಷಗಳಷ್ಟು ಹಳೇ ಇದಾದಂಥ ಬಸದಿ ಇದು. ಅಂದರೆ ಇಲ್ಲೆಲ್ಲ ದೊಡ್ಡ ಇತಿಹಾಸ ಇತ್ತು. ಆಗೆಲ್ಲ ಇಲ್ಲಿ ಜೈನರು ವಾಸವಾಗಿದ್ದರು. ಸೊ ಅಂಥ ಒಂದು ಸ್ಥಳ ಇದೆ. ಯಾಕಂದರೆ ಶ್ರವಣಬೆಳಗೊಳ ಕೂಡ ನಮಗೆ ತುಂಬ ಹತ್ತಿರದಲ್ಲಿದೆ. ಕೆಳಗೆರೆ ಅನ್ನೋ ಒಂದು ಊರಲ್ಲಿ ಒಂದು ಮಾನಸ್ತಂಭ ಇದೆ. ಸೊ ಆ ಥರ ಈ ಭಾಗದಲ್ಲಿ ಜೈನ ಸಂಸ್ಕೃತಿ, ಜೈನ ಧರ್ಮೀಯರು ತುಂಬ ವಾಸ ಮಾಡ್ತಿದ್ರು. ಹಾಗೆ ಬೆಳ್ಳೂರಲ್ಲಿ ವಿಮಲನಾಥ ಬಸದಿ ಕೂಡ ಇದೆ. ಸೊ ಈ ಭಾಗದಲ್ಲಿ ತುಂಬ ಪ್ರವರ್ಧಮಾನಕ್ಕೆ ಬಂದಿದ್ದಂಥ ಜೈನ ಧರ್ಮ ಕಾಲಾನಂತರದಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಂತು, ರಾಜಪೋಷಣೆಯನ್ನು ಕಳ್ಕೊಂತು. ನಂತರ ನೋಡಿ ಈ ರೀತಿಯಾಗಿ ಅವಸಾನ ಹೊಂದೋಕ್ಕೆ ಶುರುವಾಯಿತು. ನಂತರ ಕಳ್ಳರ ಪಾಲಾಯಿತು. ಈ ಮೂರ್ತಿಗಳು ಎಲ್ಲೋದು ಅಂತ ಗೊತ್ತಿಲ್ಲ. ಎಲ್ಲಿ ಮ್ಯೂಸಿಯಮ್ಗೆ ಹೋಯ್ತೋ ಇಲ್ಲ ಯಾರಾದರೂ ತೊಗೊಂಡೋದ್ರೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದೇ ಸದ್ಯಕ್ಕೆ ಬಸದಿ ಈ ರೀತಿಯಾಗಿ ಪಾಳು ಬಿದ್ದಿದೆ. ಸೊ ಇದನ್ನು ಸರ್ಕಾರ, ಸಂಘ ಸಂಸ್ಥೆಗಳು, ಜೈನ ಬಾಂಧವರು ಈ ಕಡೆ ಗಮನ ಕೊಟ್ಟು ಇದು ಏನು ಉಳ್ಕೊಂಡಿದೆ ಇದನ್ನೇ ಉಳಿಸ್ಕೊಂಡು ಇದಕ್ಕೆ ಹೊಸ ಕಲ್ಲುಗಳನ್ನು ಹಾಕಿ ಮತ್ತೆ ಇದರ ಗತ ವೈಭವವನ್ನು ನಾವು ಮರಳಿ ತರಬೇಕಾಗಿದೆ ಸ್ನೇಹಿತರೆ. ನೀವು ಇಷ್ಟೊತ್ತು ನೋಡಿದ್ದು ಯಲ್ಲಾದಹಳ್ಳಿಯ ತ್ರಿಕೂಟ ಜೈನ ಬಸದಿ. ಈ ಬಸದಿಯನ್ನು ನೋಡಿ ನಿಮಗೂ ಕೂಡ ತುಂಬ ಬೇಸರ ಆಗಿರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಹೊಯ್ಸಳರ ಕಾಲದ ಯಾವುದೇ ಒಂದು ರಚನೆಯನ್ನು ನಾವು ಈ ರೀತಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ದುರಾದೃಷ್ಟವಶಾತ್ ನಾನು ನೋಡಿರುವಂಥ ಸುಮಾರು 630 ಹೊಯ್ಸಳ ದೇವಸ್ಥಾನಗಳಲ್ಲಿ ಮುಕ್ಕಾಲು ಪಾಲು ಇದೇ ಸ್ಥಿತಿನಲ್ಲಿದ್ದಾವೆ. ನನ್ನ ಫೇಸ್ಬುಕ್ಕಲ್ಲಿ ನನ್ನ ಕಲೆಕ್ಷನ್ಸ್ನ ನೀವು ನೋಡಿರ್ತೀರ. ತುಂಬ ದೇವಸ್ಥಾನಗಳು ಗಿಡ ಬೆಳ್ಕೊಂಡು ತುಂಬ ಹಾಳಾಗಿರ್ತವೆ. ಒಳಭಾಗದಲ್ಲಿ ಮೂರ್ತಿ ಇದ್ದರೂ ಕೂಡ ಪೂಜೆಗಳು ನಡೀದಿರೋಂಥ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಪೂರ್ತಿ ಬಿದ್ದೋಗಿ ನಶಿಸಿ ಹೋಗಿರೋಂಥ ದೇವಸ್ಥಾನಗಳಿದ್ದಾವೆ. ಬರೀ ಶಾಸನ ಉಳ್ಕೊಂಡಿರೋಂಥ ದೇವಸ್ಥಾನಗಳಿದ್ದಾವೆ. ಒಳಭಾಗದಲ್ಲಿ ದನಕರುಗಳನ್ನು ಕಟ್ಟಾಕಿರೋಂಥ ಒಂದು ಪರಿಸ್ಥಿತಿ ಇದೆ. ನಿಧಿಗೋಸ್ಕರ ಹಾಳಾಗಿರೋಂಥ ದೇವಸ್ಥಾನಗಳು 100 ಇದ್ದಾವೆ. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ನಾಗರಿಕರಾಗಿ ಅದು ಇರೋ ಸ್ಥಿತಿನಲ್ಲಿ ಅದನ್ನು ಇರೋಕ್ಕೆ ಬಿಟ್ಟು ಅದನ್ನು ಹಾಳು ಮಾಡೋವಂಥ ಒಂದು ಕೆಲಸವನ್ನು ಕೂಡ ಮಾಡಬಾರ್ದು. ಯಾಕಂದರೆ ಇದು ಆಲ್ರೆಡಿ ಒಂದು ಹಾಳಾಗಿರೋವಂಥ ಒಂದು ಸ್ಮಾರಕನ ನಾವು ಅದ್ರ ಮೇಲೆ ಗೆರೆದು ಕೊಚ್ಚಿ ಮತ್ತು ನಿಧಿಯನ್ನು ಹುಡುಕಿ ಇನ್ನಷ್ಟು ಹಾಳು ಮಾಡೋದು ತುಂಬ ಅಪರಾಧ ಆಗುತ್ತೆ. ಅದು ನಾವು ಇತಿಹಾಸಕ್ಕೆ ಮಾಡಿದಂತಹ ದೊಡ್ಡ ಘೋರ ಅಪರಾಧ ಅಂತೂ ಖಂಡಿತ ಹೌದು. ಸೊ ಈ ನಿಟ್ಟಿನಲ್ಲಿ ನೀವು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಾಂಧವರಿಗೆ ನಮ್ಮ ಸ್ಮಾರಕಗಳನ್ನು ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದನ್ನು ದಯವಿಟ್ಟು ಒಂದು ಅರಿವನ್ನು ಮೂಡಿಸಿ. ಮತ್ತು ಈ ಭಾಗದಲ್ಲಿರುವಂಥವ್ರು ದಯವಿಟ್ಟು ಈ ಒಂದು ಬಸದಿಯ ಕಡೆ ಗಮನ ಕೊಟ್ಟು ಇದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.